ಅಯ್ಯ ನೀ ಮೊಡ್ಲೋಡಿಯ ಅನಿಷ್ಟ್ ಮುಂಡಾರ ಕುಲ್ಗೆಟ್ ಮುಂಡಾರ ಕಳ ಮುಂಡಾರ ನಿಮ್ಗೇನು ಒತ್ತು ಬರ್ಲಿಲ್ವೇನೆ? ಹಾ ಅಲ್ಲ ಬಂದು ನಮ್ಮವೇ ಹೀರೆಕಾಯಿ ಕಿತ್ಕೊಂಡು ಹೋಗಿದಿರಲ್ಲ, ಯಾಕೆ ನಿಮ್ಗೆ ಹೀರೆಕಾಯಿ ಗೊತ್ತಿರ್ಲಿಲ್ವೇ? ಸಿರಾದಾಗ ತರ್ಸ್ಕೊಂಡು ತಿಂಬಕ್ ಆಗ್ತಿರ್ಲಿಲ್ವೇ? ಹಾ ಕಳ ಮುಂಡಾರ ಒಳ್ಳೇದಾಕೈತೇನ್ರಿ ನಿಮ್ಗೆ? ನಮ್ಮ ಹುಡ್ಗ ಅಜ್ಜಿ ನನಗೆ ಹೀರೆಕಾಯಿ ಬೋಂಡ ಅಂದ್ರೆ ಇಷ್ಟ ಕಣಜ್ಜಿ, ಹೀರೆಕಾಯಿ ಬೋಂಡ ಮಾಡಜ್ಜಿ ಅಂತ 2-3 ದಿನ ಕೇಳ್ದ. ನಾನು ಅಂತಲೇ ನಾ ಮಾಡ್ಕೊಟ್ಟಿದ್ರೆ ಚೆನ್ನಾಗಿರೋದು. ಮಾಡ್ಕೊಡ್ಲಿಲ್ಲ ನಾನು. ಇನ್ನೊಂದ್ ಸಣ್ಣ ಬಲಿಲಿ ಇನ್ನೂ ಒಂದು 3-4 ದಿನ ಬೋಲ್ತ ಮೇಲೆ ಬಲ್ ಚೆನ್ನಾಗಿರ್ತಾವ ಹೀರೆಕಾಯಿ ಬೋಂಡ ಮಾಡಕ್ಕೆ ಅಂತ ನಾನ್ ತಡ್ದೆ. ನಮ್ಮ ಹುಡ್ಗನ್ ಬಾಯಿ ಕಟ್ಟ ಹಾಕ್ದೆ. ಅನಿಷ್ಟ್ ಮುಂಡಾರ್ ಬಂದು ಯಾರು ಇಲ್ದಾಗ ಅದೇ ಹೀರೆಕಾಯಿ ಕಿತ್ಕೊಂಡು ಹೋಗಿದಿರಲ್ಲ, ನಿಮ್ಗೆ ಒಳ್ಳೇದಾಕೈತೆ? ಒಡ್ಡೊಡಿದೈತ್ ನಿಮ್ದು, ಒಟ್ಟಿ ಕೆಡ್ತೈತ್ ನಿಮ್ದು ಆ ಹೀರೆಕಾಯಿ ತಿಂದಿರದ್ಕೆ. ಅನಿಷ್ಟ್ ಮುಂಡಾರ ನಮ್ಮರು ಅಂತ ಬಿಟ್ಟಿದ್ಕೆ ಇಕ್ಕಿರಲ್ಲಮ್ಮ ಬಗ್ನಿಗೂಟ ನಮ್ಮರೇನೋ. ಪುಟ್ರಂಗತ್ತೆ ಇದ್ಯಾಕೆ ಯಾರನ್ನ ಬೈಕಂತಿದ್ಯಾ ಹೊಟ್ಟಿ ಬಾಗ್ಲಾಗ ನಿಂತ್ಕೊಂಡು? ಯಾಕೆ ಯಾರು ಏನ್ ಕಿತ್ಕೊಂಡ ಅವ್ರ ನಿಂದ? ನಂದೇನು ಕಿತ್ಕೊಂಡ ಇಲ್ ಕಣ. ಹಿಂಗೆ ಬಿಟ್ಟೆ ನಂದು ಕಿತ್ಕೊಂಡು ಹೋಗ್ತಾರೆ ಎಲ್ಲಾನ. ಅಲ್ಲ ಕಣ ಅಪ್ಪಯ್ಯ, ರಮೇಶಿ ನಮ್ಮ ಮನೆ ಹಿಂದೆ ಹೀರೆ ಗಿಡ ಹಾಕಿದ್ವಿ, ಬಂಗಾರದಂಗಿದು ಕಣ್ಣೆಸರಾಗಂಗ ಹಂಗೇನ 8-10 ಹೀರೆಕಾಯಿ ಬಿಟ್ಟಿತ್ತು. ಯಾರೋ ಅನಿಷ್ಟ್ ಮುಂಡೇರ್ ಬಂದು ತರ್ಕಣದೇ ಹೋಗ್ಯವ್ರಲ್ಲ. ಹಾ ಎಂತ ಸನಕ್ಕಿದು ಗೊತ್ತೇ, ಅವ್ರನ್ನ ಮಾರುದ್ದ ಇದ್ವು. ಹೋಗಿ ಕೆಲಸ ಮಾಡ್ಚೆ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡು. ಸಾ ನಮ್ಮ ಹೀರೆಕಾಯಿ ಕಿತ್ಕೊಂಡವ್ರೆ ಅಂತಾನ ಪೊಲೀಸ್ನವ್ರು ಬಂದು ಹುಡುಕ್ಯಂಗ್ ಕೊಡ್ತಾರೆ. ನೀನ್ ಸೆಲ್ಲಾಟ್ಗಾರ ಕಣ ನೀನು. ನೀನ್ ಬಗ್ಸಿ ತಿಗ್ದಾಕುಗಳಾರ ಯಾರು ಇಲ್ಲ ನಿನಗೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರಂತೆ ಯಾತ ಒಂದು ಹೀರೆಕಾಯಿ ಕಳೆದೋಗಿರೋದಕ್ಕೆ. ಹೋಗ ಸುಮ್ನ ಸೆಲ್ಲಾಟ ಆಡ್ಕೊಂಡ್ ಬಂದವನಿ ಇಲ್ಲಿ ನಕ್ಸಾರ ಆಡ್ಕೊಂಡು. ಅದೇನ ಗಾದಿ ಹೇಳ್ತಾರಲ್ಲ, ಸಾಯರಿದ್ರೆ ಕದೇನೋ ಇಕ್ಕಿರಂತೆ ಮುಲ ಅಂತಾರ. ಹೋಗ. ಅಲ್ಲ ಕಣತೆ, ಮತ್ತೀಗ ಒಂದ್ ಹೀರೆಕಾಯಿ ಕಿತ್ಕೊಂಡು ಹೋಗಿರೋದಕ್ ಬಂದು ಊರ್ ತುಂಬಾ ಜಗಳ ಮಾಡ್ತಿದ್ಯಲ್ಲ ನೀನು. ರಾಮ 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 ಹೋಗ್ ಸುಮ್ಮನ್ ಮಂತಕ್ಕೆ. ಹಂಗಲ್ ಕಳ್ಳ ರಮೇಶಿ, ನಾವು ಕಣ್ಣಿಕ್ಕೊಂಡ್ ಬೆಳೆಸಿರ್ತೀವಿ, ಬಂದೊಂದು ಮಾತು ಹೇಳ್ದಂಗೆ ಕಿತ್ಕೊಂಡು ಹೋಗ್ತಾರಲ್ಲ ಇವ್ರು. ಎಂತ ಬೈಗೆಟ್ ಮುಂಡೇರ್ ಇರ್ಬೇಕು ಹೇಳು. ಅವ್ರ ಮೇಲೆ ಮೈಗೆ ನಿಟ್ಟು ನಿಗಾ ಏನು ಇರಲ್ಲ. ಓಟು ಬಿಟ್ಟರೆ ಇರೋದ್ ನಮ್ಮೂರಾಗಿ. ಅಲ್ಲ ಕೈಯ ಅವರು ನೀರು ಇದು ಗೊಬ್ಬರ ಹಾಕಿ ಗಿಡ ಹಾಕಿ ಬೆಳೆಸಿರ್ತಾರೆ. ನಾವು ಏಕಾಏಕಿ ಹೋಗಿಬಿಟ್ಟು ಕೈ ಕೆಂಗ್ ಕಿತ್ಕೊಂಬನ ಒಂದ್ ಮಾತು ಕೇಳೋಣ ಅಂಬದೇನ ಐತೆ? ಹಾ ಅನಿಷ್ಟ್ ಮುಂಡೇರ್ ನಮ್ಮೂರೇನೋ. ಓಹೋ ಬ್ಯಾರೆ ಯಾರೋ ಅಲ್ಲ, ನಮ್ಮಂತಕ್ ಹೋಗಿ ಬಂದು ಮಾಡಾರೆ ಹಿಂಗ್ ಮಾಡಿರೋದು. ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡೇವ್ರಿ ಅವರು. ಎಲ್ಲ ನನಗ್ ಗೊತ್ತೈತಿ, ಯಾ ಅನಿಷ್ಟ್ ಮುಂಡ್ ಕಿತ್ತೇವಳೆ ಎಂಬುದು ನನಗ್ ಗೊತ್ತೈತಿ. ಅಲ್ಕಣತೆ, ಮತ್ತೀಗ ಯಾರು ಕಿತ್ತೇವ್ರೆ ಎಂಬುದು ಗೊತ್ತೈತಿ ನಿನಗೆ. ಹೋಗ ಅವ್ರ ಮನೆ ಬಾಗ್ಲ ನಿಂತ್ಕೊಂಡು ಬೈಯೋದ್ ಬಿಟ್ಟು ಇಲ್ಲೆಲ್ಲೋ ನಿಂತ್ಕೊಂಡು ಬೈಕೊಂಡ್ರೆ ಅವ್ರಿಗೇನ್ ತಗುಲ್ತೈತೆ? ಹೋಗಿ ಅವ್ರ ಮನೆ ಬಾಗ್ಲಾಗೆ ಬೈಯೋಗ್ ಹೋಗಿ. ನೀನ್ ಹೇಳೋದು ಒಂದ್ರ ಒಟ್ಟು ಚಂದ ಕೈತ್ ಕಳ್ಳ. ತಡಿ ಒಂದ್ರ ಒಟ್ಟು ಹೋಗಿಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೊಂಡು ಕ್ಯಾ ಕುರ್ಸೋಗಿತೀನಿ. ನೋಡು ಈಟೆಲ್ಲ ಬೈಕೊಂಡ್ರು ಹೊರಗ್ ಬರ್ತಾಳೆ ಅನಿಷ್ ಮುಂಡೆ. ಅಲ್ಲಿ ಹೀರೆಕಾಯಿ ಹೆಚ್ಚಾಕ್ಬಿಟ್ಟು ಬಸ್ಸಾರ ಉಳಿಸಾರ ಇಲ್ಲ ಬೋಂಡನ ಮಾಡ್ಕೊಂಡು ನುಂಗಿರ್ಬೇಕು. ಅದಕ್ಕೆ ಹೊರಗ್ ಬರ್ತಿಲ್ಲ. ಬಾರೇ ಹೊರಗ್ ಬಾ. ಯಾರನ್ನ ಪುಟ್ಟಂಗಜ್ಜಿ ಹಿಂಗ್ ಬೈಕಂತಿದ್ಯಾ? ಯಾರು ಏನ್ ಮಾಡ್ಯವ್ರು ನಿನ್ಗೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಎಂತ ನಾಟುಗಾರ್ ಮುಂಡೆನೆ ನೀನು. ರತ್ನಿ ಎಂತ ನಾಟುಗಾರ್ ಮುಂಡಿರ್ಬೇಕು ನಿನ್ ಲೆಕ್ಕ ಹಾಕು. ನಿನ್ ನಾಟಕಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿನೇ ಕೊಡ್ಬೇಕು. ಸಣ್ಣ ಪುಟ್ಟದ್ ಕೊಟ್ರಾಗಲ್ಲ, ಕರ್ನಾಟಕ ರಾಜ್ಯ ಪ್ರಶಸ್ತಿನೇ ಕೊಡ್ಬೇಕು. ಯಾಕೆ ಪುಟ್ಟಂಗಜ್ಜಿ ಹಿಂಗ್ ಬೈತಿದ್ಯಾ ಅಂತ ಅಲ್ಲಾಡಿಸ್ಕೊಂಬಂದ್ ಕೇಳ್ತಿದ್ಯಲ್ಲ. ಎಲ್ಲಾ ಗೊತ್ತಿದ್ದು ನಿನಗೆ. ಎಂತ ಲಾಲ್ಗಾರ್ ಮುಂಡಿರ್ಬೇಕು ನೀನು. ಹಾಗಾಳಪ್ಪನೇ ಯಾಕೆ ಪುಟ್ಟಂಗಜ್ಜಿ ಹಿಂಗ್ ಬೈತಿದ್ಯಾ? ನೆಟ್ಟಗೂ ಮಾತಾಡು. ಮುಂಡೆ ಗಿಂಡೆ ಅಂತ ಎಲ್ಲ ಬೈಬೇಡ. ನನ್ ಗಂಡಿನ ದಿಮ್ಗೆ ಇದ್ದಾನೆ. ನೀನ್ ಯಾಕೆ ಹಿಂಗಂತ ಮಾತಾಡ್ತಾ ಇಷ್ಟು ಮಾತಾ? ನಾನೇನ್ ಮಾಡಿದ್ದೀನಿ ನಿನ್ಗಂತದ? ನಿನ್ನಂತ ಅನಿಷ್ಟ್ ಮುಂಡೇರಿಗೆ ಅನಿಷ್ಟ್ ಮಾತು ಹೇಳ್ಬೇಕು. ಕಳ್ತನ ಮಾಡ್ಕೊಂಡ್ ಕಳ್ ಮುಂಡೇರಾಗಿದ್ದೀರಲ್ಲ ನೀವು. ಯೋಸ್ದಿಂದ ಯೋಸ್ಕೊಂಡಿದ್ದೆ ಹಿಂಗೆ ಮಾಡ್ಬೇಕು ಅಂತನ. ಅಲ್ಲ ಹಂಗಾರೆ ಒಂದ್ ಹೀರೆಕಾಯಿ ತಿಂಬ ಗತಿ ಇಲ್ಲದ್ಮೇಲೆ ಸಂಸಾರ ಯಾಕೆ ಮಾಡ್ತೀರಾ? ಭಿಕ್ಷೆ ಎತ್ಕೊಂಡು ಹೋಗ್ರಿ ಎಲ್ಲ ನನ್ನ ಊರೂರು. ಅಮ್ಮ ತಾಯಿ ತಿಂಬಕ್ ಗತಿಲ್ಲ ಕಣಮ್ಮ, ನಮ್ಗೇನು ತಿಂಬಕ್ ಗತಿಲ್ಲ, ಭಿಕ್ಷೆ ಹಾಕ್ರಿ ಅಂತ ಭಿಕ್ಷೆ ಎತ್ಕೊಂಡು ಹೋಗ್ರಿ. ನೀನು ನಿನ್ ಗಂಡ ನಿನ್ ಮಕ್ಕಳು ಬೀದಿ ಭಿಕ್ಷೆ ಎತ್ಕೊಂಡು ಹೋಗ್ರಿ. ಕಳ್ತನ ಯಾಕೆ ಮಾಡ್ತೀರಾ? ದುಡ್ದು ತಿಂಬ ಯೋಗ್ಯತೆ ನಿಮ್ಗಿಲ್ವೇ? ಪುಟ್ಟಂಗಜ್ಜಿ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಯಾಕೆ ಹಿಂಗ್ ಮಾತಾಡ್ತಿದ್ದ ನೀನು? ನಾವೇನ್ ಮಾಡಿದೀವ ಅಂತದ್ನ ನೆಟ್ಟಗ್ ಮಾತಾಡು. ನಮ್ಮ ಯಪ್ಪಂದ್ರೆ ಏನಿಲ್ಲ, ನಾನಿಂದ ಕೆಳಕರ ಉಗುತ್ ಬಿಡ್ತಾನ ನಿನಗೆ. ನಾನಾಗಿರೋದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ನಾನೇನ್ ಮಾಡಿದೀನಿ ಅಂತದ್ನ ಕಳ್ತನ ಏನ್ ಮಾಡಿದೀವಿ ಅಜ್ಜಿ ನಾವು? ಅಲ್ಲ ಕಣೆ,
ಏನ್ ಮಾಡಿದ್ಯಾ ಅಂಬದ್ ನಿನಗೆ ಗೊತ್ತಿಲ್ವೇನೆ? ನಮ್ಮ ಮನೆ ಹಿಂದಿದ್ದವ ಹೀರೆಕಾಯಿ ಯಾಕೆ ಕಿತ್ಕೊಂಡ್ ಬಂದಿದ್ಯಾ? ಅರೆ ಹೊಡಿ ಯಾಕೆ? ಹಾ, ಹೀರೆಕಾಯಿ ಯಾಕೆ ಕಿತ್ಕೊಂಡ್ ಬಂದಿದ್ಯಾ? ಕಿತ್ಕೊಂಡ್ ಬಂದೀಗ ಮಂತಕ್ ಬಂದು ಬೈತಾಲೇನ? ಕಣ್ಣನ್ ನೀರ್ ಬರ್ತಾವ ನಿನಗೆ. ಹಾ ಅಲ್ವೇ? ಯಾಕೆ ಕಿತ್ಕೊಂಡ್ ಬಂದೆ? ನಾನು ಕಿತ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಹೇಳಿದ್ ನಿನಗೆ? ನಾನೆಲ್ಲಿ ಕಿತ್ಕೊಂಡ್ ಬಂದಿದ್ದೀನಿ? ನಾನು ಹೀರೆಕಾಯಿನ ಕಿತ್ಕೊಂಡ್ ಬಂದಿಲ್ಲ, ಏನಿಲ್ಲ. ನಾನು ರಂಗತನ ಇಂತಗೆ ಸಿರಾದಿಂದ ತರಿಸಿದ್ದು ಹೀರೆಕಾಯಿನ. ಓ, ಹುಡಿಕೊಂಡ್ ಬಂದಿದ್ಯಾ ಮಂತಕ್ಕಿಲ್ಲಿ ನಾನು ಕಿತ್ಕೊಂಡ್ ಬಂದಿದ್ದೀನಿ ಅಂತಾನೆ? ಹೈ, ಮುಚ್ಚ ಬಾಯ್ ಸಾಕಿನ. ಒಂದ್ಕೊಂದ್ ಸೃಷ್ಟಿ ಮಾಡ್ಕೊಂಡು ಹೇಳ್ತಾಳೆ. ಇಟ್ಟುದ್ದ ಹೀರೆಕಾಯಿನ ಸಿರಾದಿಂದ ತರ್ಸಕ್ಕಾಕೈತೇನೆ ನೀನು? ಹಾ, ಏನ್ ತರಕಾರಿ ತರ್ಸಿಲ್ಲ, ಸೊಪ್ಪು ತರ್ಸಿಲ್ಲ, ಒಂದೇ ಒಂದ್ ಹೀರೆಕಾಯಿನ ರಣದಪ್ಪಂತ ತರ್ಸಿದ್ಯ ನೀನು? ಸುಳ್ಳು ಹೇಳ್ತಿದ್ಯಾ ನೀನು? ಇನ್ನೊಂದಿನ ಮಂತ ಕಾಲಿಕ್ಕಿ ಬಿಡು, ಮಣಕಾಲ್ದಕ್ಕ ಮುರಿದು ಬಿಡ್ತೀನಿ ಕಾಲ ಹಂಗೆ ಹಾಕೊಂಡು. ನಾನೇನೋನು ಕಿತ್ಕೊಂಡ್ ಬಂದಿಲ್ಲ, ಸುಮ್ಮಿರು. ಯಾಕಾಜಿ ಹಿಂಗ್ ಬೈತೀಯ ನನ್ನ? ಆತು ಕಣೆ, ಬಿಡ್ತೀನಿ ಕಣೆ. ನಿನ್ನ ಮಕ್ಕಳಾನೆ ಇಕ್ಕೇಳ್ಬಿಡು, ಹೀರೆಕಾಯಿ ನಾನು ಕಿತ್ಕೊಂಡ್ ಬಂದಿಲ್ಲ ಕಣಜ್ಜಿ ಅಂತ ಅಂದುಬಿಟ್ರೆ ಇನ್ನೊಳಿಲಿ ನಾನ್ ನಿನ್ ಪಾದ ನೆಕ್ಕಿ ಬಿಡ್ತೀನಿ, ನಿನ್ ಕಾಲ್ ನೆಕ್ಕಿ ಬಿಡ್ತೀನಿ. ಇಕ್ಕೆ ನಿನ್ ಮಕ್ಕಳ ಮೇಲೆ ಆಣೆ ಇಕ್ಕು, ಹೀರೆಕಾಯಿ ಕಿತ್ಕೊಂಡ್ ಬಂದಿಲ್ಲ ಅಂತಾನ. ಬಿಡ್ಬಿಟ್ರಂಗಜ್ಜ, ಯಾಕೆ ಹಿಂಗ್ ಮಾತಾಡ್ತೇನೆ ನೀವು? ಒಂದ್ ಹೀರೆಕಾಯಿಗೆ ಮಕ್ಕಳ ಮೇಲೆ ಆಣೆ ಇಕ್ಕೈತೆ. ನಾ ಕಿತ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಿಲ್ವೇ? ಯಾಲ 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 ಓಟು ಬಿಟ್ಟು ಮುಂಡೆ. ಕಣ್ಣೆದ್ರಿಗೆ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲ, ಕಣ್ಣೆದ್ರಿಗೆನಾ? ಯೋಚದಿಂದ ಕಲ್ತಿದ್ದೆ ಇಂತ ಸುಳ್ಳು ಹೇಳೋದ್ ಬುದ್ಧಿನ? ನಿಮ್ಮ ಅಪ್ಪ ಅಮ್ಮನ ಮನೆ ಇದನ್ನೇ ಕತ್ಕೊಂಡ್ ಬಂದಿದ್ದೇನೋ? ಕದ್ಕೊಂಡ್ ತಿಂಬೋದು, ಸುಳ್ಳು ಹೇಳೋದು, ಕಳತನ ಮಾಡೋದು, ದರೋಡೆ ಮಾಡೋದ್ನ ಮಕ್ಳಿಗೂ ಇದನ್ನ ಹೇಳ್ಕೊಂಡ್ ಕೊಡ್ತೇನೆ ನೀನು? ಈಗಳೇ ಇವತ್ತೇ ಕೊನೆ. ಇನ್ನೊಂದಿನ ನಮ್ಮ ಮಟ್ಟಿ ಬಾಗ್ಲಿಗೆ ಬಂದು ಯಾವ ತರ ತಾಂಡೋಗೋದಾಗ್ಲಿ, ಒತ್ಕೊಂಡು ಹೋಗೋದಾಗ್ಲಿ, ನಮ್ಮ ಮನೆ ಕಡೆ ಸುಳಿಯೋದಾಗ್ಲಿ ಕಂಡುಬಿಟ್ರೆ ಅಲ್ಲಗಾಕಿ ನಿಗುರು ಬಿಡ್ತೀನಿ ನಾನೇನು. ಹಾ, ಊರ್ ತುಂಬಾ ಚಾಕು ಸುಖಗೆ ಉಕ್ಕೊಂಡು ಮಾನ ಮರ್ಯಾದಿನ ತೆಗೆದು ಬಿಡ್ತೀನಿ ಅಷ್ಟೇನ. ಹಾ, ಹೋಗ್ಲಿ ಎಸೆಟೆ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ಆಗಳಪ್ಪ, ನಮ್ಮಮ್ಮ ಎಲ್ಲ ಯಾರದ ಮೇಲೆ ಜಗಳಕ್ಕೆ ಬಿದ್ದು ಬಿಟ್ಟೈತಿ ಗೌಡ್ರೆ. ನಮ್ಮಮ್ಮ ಈಗ ಯಾರ್ದನ ಮೇಲೆ ದಿನಕ್ಕೊಂದ್ಸಲಿ ಜಗಳಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಉಂಡಿದ್ದಿಟ್ಟು ಹೊಟ್ಟೆ ಕರ್ಗಲ್ವೇನೋ ಅಪ್ಪ. ಏಮೋ, ಯಾಕಮ್ಮ ಹಿಂಗ್ ಜಗಳ ಮಾಡ್ತಿದ್ಯಾ? ಇನ್ನೊಂದಿನ ಬಾರೇ, ಇನ್ನೊಂದಿನ ಬಾ, ನಮ್ಮ ಅಂತಕ್ ನಿನಗೈತೆ. ಹಾ, ಈನ ಮಾರ್ಮಾಗ ಬಯಸ್ಕೊಂಡು ಮರ್ಯಾದೆ ಕಾಕಂಬಚ್ಚ. ಓಹೋ, ನಮ್ಮ ತಾಯಿಯಾದ ಪುಟ್ರಂಗಮ್ಮನವರು ಶ್ರೀಮತಿ ರತ್ನಮ್ಮನವರ ಮೇಲೆ ಈ ರೀತಿ ಕಿಡಿಕಾರುವುದನ್ನು ಕಂಡರೆ ಯಾವುದೋ ಗಂಭೀರ ಜಗಳವಿರಬಹುದು ಎಂದು ತೋರಿಸುತ್ತದೆ. ಅಮ್ಮ, ತಾಯಿ, ಜನ್ಮದಾತೆ ನಮ್ಮಮ್ಮ ಪುಟ್ರಂಗಮ್ಮ, ಮೊಗವ ತೋರಮ್ಮ, ನಿನ್ನ ಮೊಗವ ತೋರಮ್ಮ. ಪುಟ್ರಂಗಮ್ಮ ರತ್ನಮ್ಮ ಏನ್ ಮಾಡಿಳಮ್ಮ, ಮೊಗವ ತೋರೆ ತಾಗೆ ಜಗನ್ಮಾತೆ ಪುಟ್ರಂಗಮ್ಮ. ಎಮೋ, ತಿರುಗೋ ಸಮಯ ಈ ಕಡೆ ನಿನ್ ಮಗ ಯಾಕಮ್ಮ ರತ್ನಮ್ಮನ ಮೇಲೆ ಹಂಗ ಜಗಳಕ್ಕೋ ಇದು? ಈಗ 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 ಹಿಂಗೆ ಎಣ್ಣೆ ಕುಡ್ಕೊಂಡು ಉದ್ದಲೆ ಹೊಡ್ಕೊಂಡು ಓಡಾಡೋದಕ್ಕೆ ಹಿಂಗ ಆಗ್ತಿರೋದ್ ನಮ್ಮವೆಲ್ಲನ. ಯಾರ್ಯಾರು ಏನೇನು ಹೊತ್ಕೊಂಡು ಹೋಗ್ತಾ ಇದಾರ ಯಾರಿಗ್ ಗೊತ್ತು? ಮನೆ ಬಾಗ್ಲಿಗೆ ಬಂದು ಕಳ್ತನ ಮಾಡ್ಕೊಂಡು ಹೋದ್ರು ನಿಮ್ಗೆ ಗೊತ್ತಾಗಲ್ಲ. ಇನ್ನೇನ್ ಜವಾಬ್ದಾರಿ ಇಲ್ಲ, ಹೆಂಗ್ ಕುಡ್ಕೊಂಡು ತಿರುಗ್ತಿರಲ್ಲ. ನಿನ್ ಬಾಯಿಗೆ ಮಣ್ಣಾಕ ಹೋಗ ತಾಸ್ಕೆ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನೋ ನೀನ್ ಬೈಬೇಡ, ಸುಮ್ನಿರಲ್ಲ. ಯಾಕೀಗ ರತ್ನಮ್ ಏನ್ ಹೊತ್ಕೊಂಡ್ ಬಂದವಳಿಂದ ಅಂತ ನೀನ್ ಹಿಂಗ್ ಜಗಳಕ್ಕೂ ಈಗ ಹೇಳೋದ್ ಏನ್ ಹೊತ್ಕೊಂಡ್ ಬಂದವಳೆ? ನಾನಂದ್ರೆ ಒಟ್ಟು ವಿಚಾರಿಸ್ಕೊಂತೀನಿ. ಅಲ್ಲ ಕಳ್ಳ, ನಮ್ಮ ಮನೆ ಹಿಂದೆ ನಾನು ಹೀರೆ ಗಿಡ ಹಾಕಿದ್ದೆ ನೋಡಿದ್ದಲ್ವೇ ನೀನು? ಅದ್ರಕ್ ಬಂದು ಪಾತೆ ಇಲ್ದಂಗೆ ಹೀರೆಕಾಯಿ ಕಿತ್ಕೊಂಡ್ ಬಂದವಳು ಅಂದ ಇವಳು ಕಳ್ಮುಂಡೆ ಲೆಕ್ಕ ಹಾಕು. ಯಮೋ ನಡೆ ಮಂತ್ರ ಸುಮ್ಮನೆ ಅಲ್ಲ ಕಣಮ್ಮ, ಯಾವ್ದೋ ಒಂದು ಕಿತ್ತೋಗಿರೋ ಹೀರೆಕಾಯಿ ಕಿತ್ಕೊಂಡ್ ಬಂದಿರೋದಕ್ಕೂ ನೀನು ಹಿಂಗ್ ಜಗಳ ಮಾಡ್ತಿದ್ದಲ್ಲ. ನೀನ್ ಜಗಳ ಮಾಡ್ತಿರೋದು ನೋಡ್ಬಿಟ್ಟು ನಾನು ಯಾವ್ದೋ ಒಂದ್ ಸರನೋ ಹೆಂಗಿಂಗ್ಸೋ, ಇಲ್ಲಾಂದ್ರೆ ನೆಕ್ಲೇಸೋ, ಇಲ್ಲಾಂದ್ರೆ ಗುಂಡು ಡ್ರಾಪ್ಸೋ, ಇಲ್ಲ ಜುಮ್ಕಿನೋ ಯಾತ ಒತ್ಕೊಂಡ್ ಬಂದವಳಿ ಅಮ್ಮ ಅನ್ಕಂಡಿ. ಅಲ್ಲ ಕಣಮ್ಮ, ಯಾಕೊಂದು ಹೀರೆಕಾಯಿ ಕಿತ್ಕೊಂಡ್ ಬಂದಿರೋದಕ್ಕೆ ಹಿಂಗ್ ಜಗಳ ಮಾಡ್ಲಿದೆಯಲ್ಲ ನೀನು? ತರವಲ್ಲ ಕಣಮ್ಮ ಇದು. ನಡಿ ಸುಮ್ನ. ಊರು ಅಂದ ಮೇಲೆ ಅವ್ರ ಹೊಲ್ದಾಗ ನೀನ್ ಕಿತ್ಕೊಂಡ್ ಬರೋದು, ನಿಮ್ಮ ಹೊಲ್ದಾಗ ಇನ್ನೊಬ್ರು ಕಿತ್ಕೊಂಡು ಹೋಗೋದು ಅವಿದ್ದೇನ? ಅಲ್ಲ, ಹಸಿರು ಮೆಣಸಿನ್ಕಾಯಿ ಯಾರ್ದ ಹೊಲ್ದಾಗ ಇದ ಒಂದ್ ಸಾರಿ ಕಿವ್ಸ ಕಿತ್ಕೊಂಡ್ ಬಂದ್ರೆ ತಪ್ಪೇನು?
ಹೀರೆಕಾಯಿ ಒಂದು ಕಿತ್ಕೊಂಬಂದ್ಬಿಟ್ರೆ ನಿನ್ಗೆ ಅಂತ ನಷ್ಟ ಆಗ್ಬಿಡ್ತ, ಏನಾದರೂ ಲಾಸ್ ಆದೇನವ? ಹಾ, ನಡಿಯಮ್ಮ ಸುಮ್ಲು, ಯಾಕಂಗ್ ಬೈತೆ? ನಡಿ ರತ್ನಮ್ಮಯ್ಯ, ನಾಳೆ ದಿನ ರತ್ನಮ್ಮನು ನಿನ್ಗೇನ್ ಬೇಕಾಗ್ತಾಳೆ. ಎಲ್ಲರ ಮೇಲೂ ನೀನ್ ಜಗಳಕ್ಕೆ ಹೋಗ್ಬಿಟ್ರೆ ನೆಮ್ಮದಿ ಕಳ್ಕೋಬೇಕಾಯ್ತು ಕಣಮ್ಮ. ನಡಿ ಮಂತ್ರಾಗ ಸುಮ್ಲು. ನಿಮ್ ಸಾವುಕಾರ್ಕೆನ ನಿಂದು, ನಿಮ್ಮ ಅಪ್ಪ ಇಂದು, ನೀನ್ ಹೆಣ್ತಿದ್ದು ಸಾವುಕಾರ್ಕೆ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣಪ್ಪ. ಹಾ, ಹಂಗಾರ ನಿಮ್ಗೇನು ಎಂದ್ರ ಮಗಳು ಇಚ್ಛೆನೇ ಇಲ್ಲ ನಿಮ್ಗೆ. ಯಾರ ಯಾತನ ಒತ್ಕೊಂಡು ಹೋಗ್ಬಿಡ್ಲಿ, ಬಿಟ್ಟು ಬಿಡದವ್ರು ಪರವಾಗಿ ಹೋಗ್ಬಿಡ್ಲ ತಾಳಾಗಿ ಅಂತಾನ ಅಲ್ವೇನ? ನಡಿಯ ಸುಮ್ನೆ. ಇಂಥ ಸಾವುಕಾರಿಕೆ ಮಾಡೋದಕ್ಕೇನ ಈಗ ನಾವು ಬೀದಿಗೆ ಬಂದಿರೋದು? ನಡಿ ಸುಮ್ನ. ಗೌಡ್ರೆ ನೋಡ್ರಿ, ದಿಸ್ ಈಸ್ ಇಂಡಿಯಾ. ಇಂಡಿಯಾದಾಗೆ ಹಳೆ ಸಂಸ್ಕೃತಿಗಳು ಪದ್ಧತಿಗಳು ಯಾವುದು ಬದಲಾಗಲ್ಲ. ನೋಡಿರ, ಒಂದ್ ಇಟುದ್ದ ಹೀರೆಕಾಯಿಗೆ ಒಂದ್ ದಿನ ಎಲ್ಲ ಜಗಳಾಡ್ತಾರ ನಮ್ಮೂರಾಗಿ. ಕೆಲ್ಸ ಕಾರ್ಯ ಬಿಟ್ಟು ಹೀರೆಕಾಯಿಗೋಸ್ಕರ ಜಗಳಾಡ್ತಾರ, ಲೆಕ್ಕ ಹಾಕ್ರಿ. ಅಲ್ಲಿ ನೋಡಿರೆ, DK ಶಿವಕುಮಾರ್ ಅವರು ಹೊಸದಾಗ ಮುಖ್ಯಮಂತ್ರಿ ಆಗ್ಯವ್ರಿ. ಅವರ ಸಚಿವ ಸಂಪುಟದಾಗ ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಖಾತೆ ಬಗ್ಗೆ ಜಗಳ ಮಾಡಿದಿದ್ರಿ. ಇಲ್ಲಿ ನಮ್ಮಮ್ಮಯ್ಯ ಇಟ್ಟುದ್ದ ಹೀರೆಕಾಯಿಗೆ ಜಗಳ ಮಾಡ್ದೈತಿ, ಲೆಕ್ಕ ಹಾಕು. ಗೌಡ್ರಿ, ನಮ್ಮ ಸಮಾಜ, ನಮ್ಮ ಪರಿಸರ, ನಾವು ನಮ್ಮ ಜನರೆಲ್ಲ ಯಾವಾಗ ಬದಲಾಗ್ತೀವೋ ಗೊತ್ತಿಲ್ಲ ಗೌಡ್ರಿ. ಅಲ್ಲ, ಬದಲಾಗಬಾರ್ದು ಅನ್ನಿಸ್ತೈತೆ ಒಂದೊಂದ್ಸಲಿನ. ಯಾಕಂದ್ರೆ ಇದ್ರಾಗೂ ಒಂಥರ ನೆಮ್ಮದಿ ಐತೆ, ಆದ್ರೆ ತೀರಾ ಅಮಾಯಕರಾಗ್ಬಿಟ್ರೆ ನಮಗೆ ಟೋಪಿ ಹಾಕಿಬಿಡ್ತಾರೆ ಎಂಬುದು ಒಂದು ಭಯ ಐತೆ ಗೌಡ್ರಿ. ಅಲ್ಲ ಕಳಸಿನ, ಹಂಗಾರೆ ಮಂತ್ರಿಗಿರಿಗೋಸ್ಕರ ಜಗಳಾಡ್ತಾ ಇದ್ದಾರೆ. ಯಾರನ್ನ ಜಗಳಾಡ್ತಿರೋದು? ಗೌಡ್ರಿ, ಜಗಳ ಅಂದ್ರೆ ಏನು ನಿಂತ್ಕೊಂಡು ಒಯ್ದಾಡ್ತಿಲ್ಲ. ಏನಂದ್ರೆ ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾವ್ದೋ ಒಂದು ಸಚಿವ ಸ್ಥಾನ ಕೊಟ್ಟಿದ್ರು. ಅವ್ರು ನನಗೆ ಬೇಡ ಅಂತ ಇದಾರೆ, ರಾಜೀನಾಮೆ ಕೊಟ್ಟವ್ರೆ. ತಿರ್ಗಾ ಇವರಪ್ಪ ಕೃಷ್ಣ ಬೈರೇಗೌಡರು ಅವರು ಯಾಕೋ ಒಂಥರ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಈ ಕಡೆ ಪರಮೇಶಪ್ಪನವರು ನನಗೆ 3 ಬಾರಿ ಮುಖ್ಯಮಂತ್ರಿ ಆಗೋ ಚಾನ್ಸು ಮಿಸ್ ಐತೆ, ನನಗೆ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಅವ್ರು ಅಂತಾರೆ. ಇನ್ನು ಬೇರೆ ಬೇರೆ ಕಡೆ ನಾನು ಮಂತ್ರಿ ಆಗ್ಬೇಕು ಅಂತ ಎಲ್ಲ ಓಡಾಡ್ತಾ ಇದಾರಪ್ಪ. ಇನ್ನು ಏನಾಗ್ತೈತೋ ಎತ್ತಾಗ್ತೈತೋ ಗೊತ್ತಿಲ್ಲ. ಆದ್ರೆ DK ಶಿವಕುಮಾರ್ ಸಾಹೇಬರು ಮಾತ್ರ ಹಳೆ ಮುಖ್ಯಮಂತ್ರಿಗಳು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ತಕ್ಕೆಲ್ಲ ಹೋಗ್ಬಿಟ್ಟು ಅವರ ಅಭಿಪ್ರಾಯಗಳು ಸಲಹೆ ಸೂಚನೆಗಳನ್ನು ತಂದು ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕಾಲೇ ಸೀಟ್ ಸಿಕ್ಕಿರು ಹೋಗ್ತೀನಿ ಅಂತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಬಿಡಪ್ಪ, ನನ್ನ ಸಲಹೆ ಸೂಚನೆ ಅವ್ರಿಗೆ ಇನ್ಯಾಕೆ ಅಂತಾನ ಅವರು ಗರಂ ಆಗ್ಯವ್ರೆ. ಏನೇನಾಗ್ತೈತೋ ಕರ್ನಾಟಕದ ರಾಜಕೀಯ ನೋಡ್ಬೇಕು ಗೌಡ್ರಿ. ಅಲ್ಲ ಕಳಸಿನ, ನಮ್ ಸಿರಾದ ಜಯಚಂದ್ರ ಸಾಹೇಬ್ರಿಗೆ ಯಾವ್ದಾನ ಒಂದು ಕೊಟ್ಟಾರೆ ಮಂತ್ರಿ ಸ್ಥಾನನ? ನಮಗೂ ಅದೇ ಐತೆ ಗೌಡ್ರಿ ಆಸೆ. ನಮ್ ಸಿರಾದರು ಒಬ್ರು ಮಂತ್ರಿ ಆಗಬೇಕು ಈ ಸಲ ಅಂತನ ಬಲು ಆಸೆ ಐತೆ. ಯಾಕಂದ್ರೆ ಅವ್ರಿಗೂ ಪಾಪ ಅನುಭವ ಐತೆ. ಹಿಂದೆ ಮಂತ್ರಿ ಆಗಿದ್ದರು, ಕಾನೂನು ಸಚಿವರಾಗಿದ್ರು, ಎಲ್ಲ ಅನುಭವ ಐತೆ ಅವ್ರಿಗೂ ಒಂದು ಸಚಿವ ಸ್ಥಾನ ಕೊಡ್ಬೇಕು ಅಂತಲೇ ನನಗೂ ಆಸೆ ಇರೋದು. ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲಪ್ಪ. ನೋಡ್ಬೇಕು, ಎಲ್ಲ ಕಡೆನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪತ್ರಿಕಾ ಗೋಷ್ಠಿಗಳು ಮಾಡ್ತಾ ಇದ್ದಾರೆ. TB ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ ಅಂತಾನ. ನೋಡ್ಬೇಕು, ಇದನ್ನ ಸರ್ಕಾರದವ್ರು ಪರಿಗಣಿಸ್ತಾರೋ ಇಲ್ವೋ ಅಂತ ಕಾದ್ ನೋಡ್ಬೇಕು. ನೋಡನ್ ಬಿಡಲ್ಲ, ಏನಾಕೈತ ಎತ್ತಾಕೈತ. ಅಲ್ಲ ಕಣ, ಇಲ್ಲಿ ನಿಮ್ಮ ಅಮ್ಮಗೆ ಹೇಳಲ್ಲ, ನಡಿಯ ಪಾಪ ರತ್ನಮ್ಮನ ಮೇಲೆ ಯಾಕೆ ಜಗಳಕ್ಕೆ ಹೋಗಿ ಮೆತ್ತಂದಳ ಮೇಲೆ ಹೀರೆಕಾಯಿ ಬೇಕಾದ್ರೆ ಇನ್ನೊಂದು ಕಿತ್ಕೊಂಡು ಸಾರು ಮಾಡಿವಿ ಅಂತ ನೀನು ನಡಿಯಮ್ಮ ಅಂತ ಹೇಳಲ್ಲ. ಮಮ್ಮಿ, ಪ್ಲೀಸ್ ಗೋ ಬ್ಯಾಕ್ ಟು ಹೋಮ್. ಡೋಂಟ್ ಅಬೌಟ್ ದ ಮೋರ್ ಅಂಡ್ ಮೋರ್ ಅಬೌಟ್ ಹೀರೆಕಾಯಿ ಇನ್ನು ಸ್ವಲ್ಪ ಸಿಗ್ತಾವ ನಮ್ಮ ತೋಟದಾಗ. ನೀನ್ ತಲೆ ಕೆಡಿಸ್ಕೋಬೇಡ, ನಡಿ ಮಂತಾಕಿ, ಜಗಳ ಮಾಡಬೇಡ ಕಣವು. ಪಾಪ ರತ್ನ ಮೊದ್ಲೇ ಅಳ್ದೊಮ್ಮೇಳು ಅಳ್ತಾ ಇದ್ದಾಳೆ, ಅಲ್ಲೇನ ಬೈಬೇಡ, ನಡಿ ಅದ್ರ ಕಂಡೇವಳಿ. ಈಗಳೇ ರತ್ನಮ್ಮ, ನಾನು ಏನು ಬೇಕಾದ್ರೂ ಸಹಿಸ್ತೀನಿ. ಈ ಕಳ್ತನ ಇಂಥ ಸುಳ್ಳು ಪಳ್ಳು ಹೇಳಿರ್ ಮಾತ್ರ ಸಹಿಸಲ್ಲ ನಾನು.
ಹಂಗಾರೆ ಒಂದ್ ಹೀರೆಕಾಯಿ ಕಿತ್ಕೊಂಡು ಹೋಗ್ತೀನಿ ಕಣಜ್ಜಿ ಅಂತ ಹೇಳಿದ್ರೆ ನಾನು ಬೇಡ ಅಂತಿದ್ನೆ. ಕದ್ದು ಕಿತ್ಕೊಂಡ್ ಬಂದಿದ್ಯಲ್ಲೇ. ನೋಡು ತಿರ್ನಾನು ಬಾಯಾಗೆ ನನ್ನ ಮಗಳೇನು ಸುಮ್ಮನೆ ಹಾಕ್ತಾ ಇದ್ದೀನಿ. ಇಲ್ಲ ಇನ್ನೂ ಬೈಸ್ಕೊಂತಿದ್ದೆ ನೀನು. ಇನ್ನೊಂದಿನ ಬದುಕು ಮಾಡಕ್ ಹೋಗ್ಬೇಡ ನೀನು. ಹೆಂಗ ಬಿಡ್ಬಿಟ್ಟಂಗ ಜಾತು. ಇನ್ನು ನಿಮ್ಮ ಅಂತಕ್ ನಾನು ಕಾಲಿಕ್ತೀನಿ ಇಲ್ಲಂತ ಆತು ಬಿಡು. ಏಯ್ ನಡಿಯಪ್ಪಯ್ಯ ನೀನಿನ್ನ